ವಿಜಯನಗರದಲ್ಲಿ ತಂದೆ ತಾಯಿ ಹಾಗೂ ಮತ್ತು ತಂಗಿಯ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದ ಮೃತ ದೇಹಗಳು ಮಾತ್ರ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇವೆ. ಅಕ್ಷರಶಃ ಬೆಚ್ಚಿ ಬೀಳಿಸ್ತಾ ಇವೆ ಮೃತದೇಹಗಳ ದೃಶ್ಯಗಳು. ಮೃತದೇಹ ಹೊರತೆಗೆದ ನಂತರದ ಚಿತ್ರಗಳು ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ. ವಿಜಯನಗರದಲ್ಲಿ ಆದಂತಹ ತ್ರಿವಳಿ ಕೊಲೆ ಪ್ರಕರಣ ಇದು. ಈ ಕೊಲೆ ಪ್ರಕರಣದ ಮೃತದೇಹಗಳ ದೃಶ್ಯಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇವೆ. ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ ಈ ಮೃತದೇಹಗಳ ಚಿತ್ರಗಳು. ಮೃತದೇಹವನ್ನ ಕಂಡು ಕೊಲೆಯಾದ ಭೀಮರಾಜ್ ಸಹೋದರರು ಶಾಕ್ ಆಗಿದ್ದಾರೆ. ಆ ರೀತಿಯಾಗಿದೆ ಆ ಶವಗಳ ಚಿತ್ರಗಳು. ಕೊಟ್ಟೂರಿನ ಹರಪನಹಳ್ಳಿ ರಸ್ತೆಯ LB ಬಡಾವಣೆ. ಮೃತದೇಹಗಳನ್ನ ಹೂತು ಹಾಕಿದ್ದ ಕಿರಾತಕ ಮಗ, ಹೂತಾಕಿದ್ದ. ತ್ರಿವಳಿ ಕೊಲೆ, ತಂದೆ ತಾಯಿ ಮತ್ತು ತಂಗಿ ಸಹೋದರಿಯನ್ನ ಕೊಲೆ ಮಾಡಿದ್ದಂಥ ಪ್ರಕರಣ ಇದು. ಅಕ್ಷಯ್ ಎನ್ನುವಂಥ ಈ ಕಿರಾತಕ ಮಗ ಮೃತದೇಹಗಳನ್ನ ಹೂತು ಹಾಕಿದ್ದ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಇದೇ ಜಾಗದಲ್ಲಿ ಹೂತು ಹಾಕಿದ್ದ. ಅದಾದ ನಂತರ ಇದೀಗ ಶವಗಳನ್ನ ಹೊರತೆಗೆಯಲಾಗಿದೆ. ಕೊಟ್ಟೂರು ಪಟ್ಟಣದಲ್ಲಿ ನಡೆದಂಥ ತಂದೆ ತಾಯಿ ಮತ್ತು ತಂಗಿಯ ತ್ರಿವಳಿ ಕೊಲೆ ಪ್ರಕರಣ ಇದು. 50 ವರ್ಷದ ಭೀಮರಾಜ್, 45 ವರ್ಷದ ಜಯಲಕ್ಷ್ಮಿ, 17 ವರ್ಷದ ತಂಗಿ ಅಮೃತ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಕೊಲೆಯ ನಂತರ ಆರೋಪಿ ತನ್ನ ಬಾಡಿಗೆ ಮನೆಯೊಳಗೆ 4 ಆಳದ ಒಂದು ಗುಂಡಿಯನ್ನ ತೆಗೆದು ಶವಗಳನ್ನು ಹೂತು ಹಾಕಿ ಅದರ ಮೇಲೆ ಟೈಲ್ಸ್ ಕಲ್ಲು ಹಾಕಿ ಮುಚ್ಚಿದ್ನಂತೆ. ಇದೀಗ ಆ ಶವಗಳನ್ನು ಮೇಲೆತ್ತಲಾಗಿದೆ. ಅವುಗಳ ಫೋಟೋಗಳು ಜೀ ಕನ್ನಡ ನ್ಯೂಸ್ಗೆ ಸಿಕ್ಕಿದೆ. ಮೊದಲಿಗೆ ಆ ತಾಯಿ ಏನಿದ್ದಾರೆ ಜಯಲಕ್ಷ್ಮಿ ಕತ್ತು ಕೈದು ಕೊಲೆ ಆಯಿತು. ಅದಾದ ನಂತರ ತಂಗಿ ಅಮೃತಾಳಿಗೆ ಗಿಫ್ಟ್ ಕೊಡ್ತೀನಿ ಬಾ ಅಂತೇನೋ ಕರೆದ್ನಂತೆ. ಗಿಫ್ಟ್ ಕೊಡ್ತೀನಿ ಬಾ ಅಂತ ಅಕ್ಷಯ್ ಕರೆದ. ಮನೆಗೆ ಬಂದಿದ್ದಂಥ ತಂಗಿಯ ಕತ್ತನ್ನು ಕೂಡ ಕೊಯ್ದು ಕೊಲೆ ಮಾಡಿದ. ಸಾವನ್ನಪ್ಪಿದ ತಾಯಿ ತೋರಿಸಿ ಗಿಫ್ಟ್ ನೋಡುವಂತ ವಿಕೃತಿ ಮೆರೆದಿದ್ದಾನೆ. ಗಿಫ್ಟ್ ಕೊಡ್ತೀನಿ ಅಂತ ಕರೆದ್ನಲ್ವಾ, ಮೊದಲು ತಾಯಿಯ ಕೊಲೆ ಆಗಿತ್ತಲ್ಲಿ. ಅದಾದ ನಂತರ ಇದೇ ನೋಡು ಗಿಫ್ಟ್ ಅಂತ ತೋರಿಸ್ತಾನೋ. ತಂಗಿಯ ಕತ್ತನ್ನು ಕೊಯ್ದ. ಸ್ವಲ್ಪ ಸಮಯದ ನಂತರ ತಂದೆ ಭೀಮರಾಜ್ ಕೂಡ ಮನೆಗೆ ಬರ್ತಾರೆ. ಭೀಮರಾಜ್ ಮನೆಗೆ ಬರ್ತಾರೆ, ಟಿವಿ ನೋಡೋದಕ್ಕೆ ಅವರು ಕುಳಿತುಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ತಂದೆಯ ಕತ್ತನ್ನು ಕೊಯ್ದು ಕೊಲೆ ಮಾಡಿದಂಥ ಕಿರಾತಕ ಈತ, ಮಗ ಅಲ್ಲ ಅಂತ, ರಾಕ್ಷಸ ಅಕ್ಷರಶಃ. ಹೀಗೆ ಒಬ್ಬೊಬ್ಬರನ್ನಾಗಿ ಪ್ರತ್ಯೇಕವಾಗಿ ಕೊಲೆ ಮಾಡಿ ಅವರನ್ನು ಮುಚ್ಚಿಬಿಟ್ಟಿದ್ದ. ಕಿರಾತಕನ ಒಂದೊಂದು ಕೊಲೆಯೂ ಕೂಡ ಭಯಾನಕವಾಗಿದೆ ನೋಡಿ. ಮೊದಲು ತಾಯಿಯ ಕೊಲೆ, ಅದಾದ ನಂತರ ತಂಗಿಗೆ ಗಿಫ್ಟ್ ಕೊಡ್ತೀನಿ ಬಾ ಅಂತ ಕರೆಸ್ಕೊಳ್ಳೋದು. ಹಾಗೆ ಕರೆಸಿಕೊಂಡ ನಂತರ ತಂಗಿಯನ್ನು ಕೂಡ 17 ವರ್ಷ ರೀ ಅಮೃತ ಅಂತ, ತಂಗಿಯನ್ನು ಕೂಡ ಕೊಲೆ ಮಾಡಿರೋದು. ನಿಮ್ಮ ಮಧ್ಯಭಾಗದಲ್ಲಿ ಏನು ನೀವು ಗಮನಿಸ್ತಾ ಇದ್ದೀರಿ, ಅವು ಮೃತದೇಹಗಳ ದೃಶ್ಯಾವಳಿಗಳವೆಲ್ಲ ಹೊರ ತೆಗೆದಿದ್ದಾರೆ. ಅವನ್ನೆಲ್ಲ ಮರಣೋತ್ತರ ಪರೀಕ್ಷೆಗಳಿಗಾಗಿ ಕಳಿಸಲಾಗಿದೆ. ಅವುಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಬ್ಲರ್ ಮಾಡಲಾಗಿದೆ, ನೋಡೋದಕ್ಕೆ ಸಾಧ್ಯ ಇಲ್ಲ. ತಂದೆಯ ಕಾಲನ್ನು ಕೂಡ ಈ ಕಿರಾತಕ ಕಟ್ ಮಾಡಿಬಿಟ್ಟಿದ್ದಾನೆ ನೋಡಿ. ಗಮನಿಸಬೇಕಾದ ಸಂಗತಿ ಅದು. ತಂದೆಯ ಕತ್ತು ಸೀಳಿ ಆತನನ್ನು ಕೊಲೆ ಮಾಡಿದ ನಂತರ ಮೂವರನ್ನು ಒಂದೇ ಗುಂಡಿಯಲ್ಲಿ ಹೂತಿದ್ದಾನೆ. ಆ ಸಮಯದಲ್ಲಿ ತಂದೆಯ ಕಾಲುಗಳನ್ನು ಈತ ಕಟ್ ಮಾಡಿದ್ದಾನೆ. ಕೊಲೆ ಮಾಡಿದ್ದಲ್ಲದೆ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ನನ್ನ ಮನೆಯವರು ಕಾಣೆ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟು, ದಿಕ್ಕು ತಪ್ಪಿಸೋದಕ್ಕೆ ಯತ್ನ. ಪೊಲೀಸರು ಬಿಡಬೇಕಲ್ವಾ. ತೀವ್ರವಾಗಿ ವಿಚಾರಣೆ ಮಾಡಿದ ನಂತರ ಎಲ್ಲವೂ ಕೂಡ ಒಪ್ಪಿಕೊಳ್ಳಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಚ್ಚಿ ಬೀಳಿಸುವಂಥ ಪ್ರಕರಣ, ಪುತ್ರನೋ ರಾಕ್ಷಸನ ಅನ್ನೋ ಪ್ರಶ್ನೆ ಈ ಫೋಟೋಗಳನ್ನೆಲ್ಲ ನೋಡಿದಾಗ. ಪ್ರವೀಣ್, ನಮ್ಮ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಈ ತರನಾದಂತಹ ಒಂದು ಭಯಾನಕ ಬೀಭತ್ಸ ದೃಶ್ಯಗಳನ್ನು ಕೂಡ ನೋಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಸ್ಥಳಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಆ ಕಿರಾತಕ ಏನಿದ್ದಾನೆ, ಅಕ್ಷಯ್ ಏನಿದ್ದಾನೆ, ಆತನನ್ನ ತಿಲಕ್ ನಗರ ಪೊಲೀಸರು ಬೆಂಗಳೂರಿನಿಂದ ಕೊಟ್ಟೂರಿಗೆ ಕರೆತಂದಂತ ಸಂದರ್ಭದಲ್ಲಿ ಆತನನ್ನ ಏನು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾನೆ. ಬಾಡಿಗೆ ಮನೆಯಲ್ಲಿ ಈ 3 ಕೊಲೆಗಳನ್ನ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಈ ಕೊಲೆಯ ಚಿತ್ರಣವನ್ನ ನಾವು ನೋಡೋದಾದ್ರೆ, ಪ್ರಾರಂಭದಲ್ಲಿ ಆತ ತಾಯಿಯನ್ನ ಕೊಲೆ ಮಾಡ್ತಾನೆ. ತಾಯಿಯನ್ನ ಕೊಲೆ ಮಾಡಿದ ನಂತರ ತಂಗಿ ಅಮೃತಾಳಿಗೆ ಫೋನ್ ಮಾಡ್ತಾನೆ. ನಿನಗೊಂದು ಗಿಫ್ಟ್ ಸರ್ಪ್ರೈಸ್ ಕೊಡ್ತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ್ಬಿಟ್ಟು ತದನಂತರ ತಂಗಿಯ ಕತ್ತನ್ನ ಸೀಳ್ತಾನೆ.
ಹೇಳಿದ ನಂತರ ಒಂದು 2 ತಾಸು ಆದ್ಮೇಲೆ ತಂದೆ ಕೂಡ ಏನು ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಟಿವಿ ನೋಡ್ತಾ ಕೂತಿರ್ತಾರೆ. ಆಗ ಆತನನ್ನ ಹಿಂದಿನಿಂದ ಬಂದು ಕತ್ತನ್ನ ಸೀಳಿ ಕೊಲೆ ಮಾಡಿರ್ತಕ್ಕಂತಹ ದಾರುಣ ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರವೀಣ್, ಈ ಪ್ರಕರಣವನ್ನ ನೋಡೋದಾದ್ರೆ ಏನು ತಂಗಿ ಸಹೋದರಿಯಾದಂತ ಅಮೃತಾಳ ಹೆಸರಲ್ಲಿ ಒಂದು 40ರಿಂದ 50 ಲಕ್ಷ ಡೆಪಾಸಿಟ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಪ್ರಾಥಮಿಕ ಮೂಲಗಳ ಮಾಹಿತಿ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರಕರಣ ಈಗ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸ್ವಂತ ಮಗನಾಗಿ ತಂದೆ ತಾಯಿ ಸಹೋದರಿಯನ್ನ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ದೇಶದಲ್ಲೇ ಇದೆ, ಮೊದಲು ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈತ ಎಲ್ಲೋ ಒಂದ್ ಕಡೆ ತಂಗಿ ಏನಿದ್ದಾಳೆ ಅಮೃತ ಯಾರನ್ನೋ ಪ್ರೀತಿಸ್ತಾ ಇದ್ಲು ಅನ್ನುವಂತಹ ಒಂದು ಪ್ರಾಥಮಿಕ ಮೂಲಗಳ ಮಾಹಿತಿ ಇದೆ. ಹಾಗಾಗಿ ಪ್ರೀತಿಸಿದ ನಂತರ ಈಕೆ ಹೆಸರಲ್ಲಿದ್ದಂತ ಹಣ ಬೇರೆಯವರಿಗೆ ಹೋಗುತ್ತಲ್ಲ ಅನ್ನುವಂಥದ್ದು ಕೂಡ ಆತನಿಗೆ ಒಂದಿಷ್ಟು ಸಂಶಯ ಕೂಡ ಕಾಡ್ತಾ ಇತ್ತು ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲವು ದಿನಗಳಿಂದನೂ ಕೂಡ ಈ ಬಗ್ಗೆ ಮನೆಯಲ್ಲಿ ಗಲಾಟೆ ಕೂಡ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಪೊಲೀಸರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಬಹಳ ಹಾರಿಬಲ್ ಅಂತಾನೆ ಹೇಳ್ಬೋದು. ಆ ಮೃತದೇಹಗಳನ್ನ ಹೊರತೆಗೆಯುವಂತ ದೃಶ್ಯ ಏನಿದೆ, ನಾವು ಆ ದೃಶ್ಯಗಳು ಇದಾವೆ, ಫೋಟೋಸ್ ಕೂಡ ಇದಾವೆ, ಅದನ್ನ ತೋರ್ಸಕ್ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತಂದೆಯ ಕಾಲನ್ನ ಕೂಡ ಆತ ಕಟ್ ಮಾಡಿದಾನೆ. ಹರಿತವಾದ ಆಯುಧದಿಂದ ತೊಡೆಯ ಭಾಗವನ್ನ ಕೂಡ ಕಟ್ ಮಾಡಿದಾನೆ. ಅಲ್ಲೇ ಬಾಡಿಗೆ ಮನೆಯಲ್ಲಿ ಇದ್ದಂತ ಒಂದು ಏನು ಗುಂಡಿಯನ್ನ ತೆಗಿತಾನೆ. ಗುಂಡಿಯನ್ನ ತೆಗೆದುಬಿಟ್ಟು ಆ ಹೆಣಗಳನ್ನ ಒಂದಾದ ಮೇಲೆ ಒಂದರಂತೆ ಹೆಣಗಳನ್ನ ಅದರಲ್ಲಿ ಹಾಕ್ತಾನೆ. ಹಾಕಿದಂತ ಸಂದರ್ಭದಲ್ಲಿ ತಂದೆಯ ಕಾಲು ಮೇಲ್ಗಡೆ ಕಾಣಿಸ್ಕೊಡುತ್ತೆ, ಅದನ್ನ ಮುಚ್ಚೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ತಂದೆಯ ಕಾಲನ್ನು ಕೂಡ ಆತ ಕಟ್ ಮಾಡಿದಾನೆ. 2x2 4 ಅಡಿ ಗುಂಡಿಯನ್ನ ತೆಗೆದಿದ್ದಾನೆ. ಗುಂಡಿಯಲ್ಲಿ ತೆಗೆದು ಆ 3 ಹೆಣಗಳನ್ನ ಹಾಕಿ ಮುಚ್ಚಿರ್ತಕ್ಕಂಥದ್ದು. ಮುಚ್ಚಿದ ತರುವಾಯ ಆತ ಬೆಂಗಳೂರಿಗೆ ಹೋಗಿ ತನ್ನ ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾಳೆ ಅನ್ನುವಂತಹ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರನ್ನೇ ದಿಕ್ಕು ತಪ್ಪಿಸುವಂತಹ ಒಂದು ರೀತಿಯಲ್ಲಿ ಈತನನ್ನ ಈ ಕರ್ಕೊಂಡ್ ಬಂದ ತಕ್ಷಣ ಏನಾದ್ರೂ ಪೊಲೀಸರ ಎದುರುಗಡೆ ಬಾಯ್ ಬಿಟ್ಟಿದಾನ, ಈ ಕಾರಣಕ್ಕಾಯ್ತು ಏನು ಎತ್ತ ಅಂತ? ಈ ಯುವತಿ ಅಮೃತ ಅನ್ನೋರು ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರಂತೆ, ಅದಕ್ಕೆ ತಂದೆ ತಾಯಿಯ ಒಪ್ಪಿಗೆ ಇತ್ತು, ಮತ್ತು ಸಹೋದರನ ಈ ಅಕ್ಷಯನ ಒಪ್ಪಿಗೆ ಇರಲಿಲ್ಲ, ಈ ಕಾರಣಕ್ಕಾಗಿ ಕೊಲೆ ಮಾಡಿದಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ನಿಜಾನ ಇದು? ಏನ್ ಹೇಳ್ತಾನೆ ಈತ? ಪ್ರವೀಣ್, ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಸ್ಥಳೀಯರು ಮಾತನಾಡಿಕೊಳ್ಳುವಂತಹ ವಿಷಯ. ಆಗಾಗ ಇದೇ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇದೇ ವಿಚಾರಕ್ಕೆ ಬಹಳಷ್ಟು ಸರಿ ಮನೆಯಲ್ಲೂ ಕೂಡ ಜಗಳ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೊಂದ್ ಕಡೆ ನಾವು ನೋಡ್ಬೋದು, ಸಹಜವಾಗಿ ಮರ್ಯಾದೆ ಹತ್ಯೆಗಳು ಆಗೋದು ಇದೇ ಕಾರಣಕ್ಕೋಸ್ಕರ. ಹಾಗಾಗಿ ಈ ಆಂಗಲ್ ಇಂದನೂ ಕೂಡ ಪೊಲೀಸರು ಕೂಡ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಮತ್ತು ಆಕೆಯ ಹೆಸರಿನಲ್ಲಿ ಇದ್ದಂತ ಡೆಪಾಸಿಟ್ ಹಣಕ್ಕೂ ಕೂಡ ಈತ ಒಂದಿಷ್ಟು ಜಗಳ ಮಾಡ್ಕೊಂಡಿದ್ದ, ಆಸ್ತಿ ವಿಚಾರವಾಗಿ ಕೂಡ ಜಗಳ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಈತ ಕೊಲೆ ಮಾಡಿದ ನಂತರ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾಳೆ ಅನ್ನುವಂತಹ ಒಂದು ದೂರನ್ನ ಕೊಡೋದಿಕ್ಕೆ ಹೋದಾಗ ಪೊಲೀಸರಿಗೂ ಕೂಡ ಒಂದಿಷ್ಟು ಅನುಮಾನ ಬರುತ್ತೆ. ಅನುಮಾನ ಬಂದ ನಂತರ ಈತನನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಕೊಲೆ ಮಾಡಿರೋದು ಕೂಡ ಈತ ಬಾಯ್ ಬಿಟ್ಟಿರ್ತಾನೆ. ತದನಂತರ ಎಲ್ಲಿ ಹೂತು ಹಾಕಿದ್ಯಾ ಅನ್ನುವಂಥದ್ದನ್ನ ಪೊಲೀಸರು ಕೇಳಿದಾಗ ಏನು ಕೊಟ್ಟೂರು ಪಟ್ಟಣದ LV ಬಡಾವಣೆಯಲ್ಲಿ ಇರ್ತಕ್ಕಂತಹ ತಮ್ಮ ನಿವಾಸದಲ್ಲಿನೇ ಈ ಕೃತ್ಯವನ್ನ ನಾನು ಎಸಗಿದ್ದೀನಿ ಅನ್ನುವಂಥದ್ದು ಕೂಡ ಪೊಲೀಸರ ಎದುರು ಬಾಯ್ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ತಂಗಿ ಯಾರನ್ನು ಪ್ರೀತಿಸ್ತಾ ಇದ್ಲು ಅನ್ನುವಂಥದ್ದು ಕೂಡ ಆತ ಏನು ಹೇಳಿಲ್ಲ. ಆದ್ರೆ ಸ್ಥಳೀಯರು ಒಂದಿಷ್ಟು ಈ ರೀತಿಯಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಆಸ್ತಿ ವಿಚಾರಕ್ಕೂ ಕೂಡ ಈ ಒಂದು ಬರ್ಬರವಾದಂತಹ ಕೃತ್ಯ ನಡೆದಿದೆ ಅಂತಾನೆ ಹೇಳ್ಬೋದು. ಆದ್ರೆ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡುವಷ್ಟು ಈ ಮಟ್ಟಕ್ಕೆ ಇಳಿತಾರೆ ಅನ್ನುವಂಥದ್ದು ಕೂಡ ಯಾರು ಕೂಡ ಊಹಿಸಿರ್ಲಿಲ್ಲ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಮಂಜುನಾಥ್, ಬೇರೆ ರಾಜ್ಯಗಳಲ್ಲಿ ಬಿಹಾರ, ಉತ್ತರ ಪ್ರದೇಶ ಇಂಥ ರಾಜ್ಯಗಳಲ್ಲಿ ಇದನ್ನೆಲ್ಲವನ್ನು ನೋಡ್ತಾ ಇದ್ವಿ. ಕರ್ನಾಟಕದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.